ಸಿದ್ದರಾಮಯ್ಯ ಅವರಿಗೆ ಜೀವಂತಿಕೆ ಕೊಟ್ಟಿದ್ದು ಬಾದಾಮಿ ಕ್ಷೇತ್ರ ಎಂದು ಗೋವಿಂದ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಅವರು ಮಾತನಾಡಿದ್ದು, ಸಿದ್ದರಾಮಯ್ಯ ಸ್ವಂತ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಸಿದ್ದರಾಮಯ್ಯಗೆ ಜೀವಂತಿಕೆ ಕೊಟ್ಟಿದ್ದು ನಮ್ಮ ಬಾದಾಮಿ ಕ್ಷೇತ್ರದವರು. ಇಲ್ಲ ಅಂದರೆ ಅವರು ಮಾಜಿ ಸಿಎಂ ಎಂದು ಬೋರ್ಡ್ ಹಾಕಿಕೊಳ್ಳಬೇಕಿತ್ತು. ಇನ್ನು ನಾವೇ ಸಿಎಂ ಸಿದ್ದರಾಮಯ್ಯರನ್ನು ಗೆಲ್ಲಿಸಿಕೊಟ್ಟಿದ್ದು, ಅದನ್ನು ಸಿದ್ದರಾಮಯ್ಯ ಎಂದಿಗೂ ಮರೆಯಬಾರದು ಎಂದು ಹೇಳಿದ್ದಾರೆ. ಇನ್ನು ಗೋ ಬ್ಯಾಕ್ ಕಾರಜೋಳ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ಕೊಟ್ಟ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು, ಸಿದ್ದರಾಮಯ್ಯ ಅವರು ಗೋ ಬ್ಯಾಕ್ ಎನ್ನುವ ಮೊದಲು ಯೋಚನೆ ಮಾಡಬೇಕು. ಇನ್ನು ದೂರದಿಂದ ಬಂದು ಬಾದಾಮಿ ಕ್ಷೇತ್ರದಿಂದ ಗೆದ್ದವರು. ಇನ್ನು ನಮ್ಮ ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಕೊಟ್ಟಿದ್ದು ಕಾಂಗ್ರೆಸ್ನವರು ಕೊಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಸುಳ್ಳನ್ನು ಬಿತ್ತುತ್ತಿದ್ದು, ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಎಂದು ಗೋವಿಂದ ಕಾರಜೋಳ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ನೆನಪು ಮಾಡ್ಕೊಳ್ಬೇಕು. 2018 ಚುನಾವಣೆ ಒಳಗೆ ಅವರು ತವರು ಜಿಲ್ಲೆಯಲ್ಲಿ 30,000 ಹೆಚ್ಚು ಅಂತರಲ್ಲೇ ಸೋಲಿಸಿದರು. ನಾವು ಕೈ ಹಿಡಿದು 1,600 ಓಟ್ಲೆ ಗೆಲ್ಲಿಸಿ ಅವ್ರನ್ನ ರಾಜಕೀಯದಲ್ಲಿ ಜೀವಂತವಾಗಿಟ್ಟಿದ್ರೆ ಅದು ನಮ್ಮ ಜಿಲ್ಲೆ, ನಾವು ನಮ್ಮ ಜಿಲ್ಲೆಯವರು ಅಂತ ಹೇಳ್ಬೋದು. ನಾವಂದ್ರೆ ನಾ BJP ಇರ್ಬೋದು, ಆದರೆ ನಮ್ಮ ಜಿಲ್ಲೆ ಜನ ಓಟ್ ಹಾಕಿದ್ದಕ್ಕಾಗಿ ಇವತ್ತು ಅವರು ಮುಖ್ಯಮಂತ್ರಿ ಆದರೂ. ಇರದಿದ್ರೆ ಮಾಜಿ CM ಸಿದ್ದರಾಮಯ್ಯ ಅಂತ ಬೋರ್ಡ್ ಹಾಕ್ಬೇಕಾಗಿತ್ತು. ಅದೇನೇ ಇರಲಿ, ಗೆಲ್ಲಿಸಿ ಕಳಿಸಿ ರಾಜಕೀಯವಾಗಿ ಅಂತೂ ಸಿದ್ದರಾಮಯ್ಯನವ್ರನ್ನ ಜೀವಂತವಾಗಿ ಇಟ್ಟಿದ್ವಿ. ನಮ್ಮ ಜಿಲ್ಲೆಯಿಂದ ಆ ಋಣ ತೀರಿಸಲಿಲ್ಲ ಅವರು. ಎಲ್ಲ ಪರಿಹಾರನೂ ಕೊಟ್ಟಿದ್ದೀವಿ. ಅವರು ಸರ್ಕಾರ ಇದ್ದಾಗ ನರಸಿಂಹರಾಯರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗಿಂದು ನೋಡಲಿ. 10 ವರ್ಷಗಳ UPA ಗೌರ್ಮೆಂಟಲ್ಲಿ ಏನು ಬಂದಿದೆ? 68,000 ಕೋಟಿ ಬಂದಿದೆ. ನಮ್ಮದು ಇವತ್ತು 2,80,000 ಕೋಟಿ ಅಷ್ಟಾಗಿದೆ ಟೋಟಲ್ ಮಾಡಿದಾಗ. ಮತ್ತೂ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳೋರಿಗೆ ಏನು ಮಾಡಲಿಕ್ಕೆ? ಬರೀ ಸುಳ್ಳೇ ಬಿತ್ತಲಿಕ್ಕೆ ಹತ್ತಾರವರು, ಸತ್ಯ ಮಾತಾಡ್ತಾ ಇಲ್ಲ. ಯಾಕೆ CM ಸಿದ್ದರಾಮಯ್ಯನೇ ನಮ್ಮಲ್ಲಿ ಬಂದು ಗೆದ್ದು ಬಂದಿಲ್ಲೇನು? ಅವ್ರು ತವ್ರ ಜಿಲ್ಲೆ ಒಳಗೆ 30,000 ಸೋತು. ಅದನ್ನು ನೆನಪು ಮಾಡ್ಕೋಬೇಕು. ಈ ದೇಶದ ಪ್ರಜೆಗಳು ಚುನಾವಣೆ ನಿಯಮಾನುಸಾರ ಆಯಾ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ನಿಲ್ಲಕ್ಕೆ ಅವಕಾಶ ಅದ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಲ್ಲಕ್ಕೆ ಅವಕಾಶ ಅದ. ದೇಶ ಒಂದು, ಅದನ್ನು ನಾವು ಅರ್ಥ ಮಾಡ್ತೀವಿ.